ಅತ್ತೆ ನಿಂಗೆ ಮರ್ಯಾದೆ ಕೊಡ್ತಾ ಇದ್ದೀನಿ ನೋಡು. ಇದು ನಂದು ಮನೆ, ನನ್ನ ಹೆಸರಾಗಿರೋದು ಮನೆ. ಮಾನವಾಗಿ ಇಲ್ಲಿಂದ ಆಚ್ಕೋದ್ರೆ ಸರಿ, ಇಲ್ಲ ಅಂತಂದ್ರೆ 32 ಉದುರಿಸ್ಬಿಡ್ತೀನಿ. ಏಯ್ ಇದು ನಂದು ಮನೆ, ನಂದೇ ಮನೆ. ಏಯ್ ಇದು ನಂದೇ ಮನೆ, ನನ್ನ ಹೆಸರಾಗಿರೋದು ಈ ಮನೆ. ನಿಂದಂಗೆ ಆಗ್ಬಿಡ್ತದೆ. ವಾ ಚೆನ್ನಾಗಿ ಏಟಿಗೆ ತಿಂತಿ ಅಷ್ಟೇನಾ? ನೀನ್ ಏಟಿಗೆ ತಿಂತೇಳೆ ನನ್ನ ಕೈಗೆ ಅಂದಿಗೆ ಏಟಿಗೆ ತಿನ್ನಲ್ಲ ನೀನು. ಸರಿಯಾಗಿ ಒಂಚಾಕ್ತೀನಿ. ಮಾನವಾಗ ಹಾಕೋಬಿಡು. ಈ ಮನೆ ನನ್ನ ಹೆಸರಾಗಿರೋದು. ಅವ್ರ ಮಗನು ನನ್ನ ಹೆಸರಿಗೆ ಬರ್ಕೊಟ್ಟವನೆ. ಏಯ್ ಮಗನ್ ನನ್ನ ಹೆಸರಿಗೆ ಬರ್ಕೊಟ್ಟಿದ್ರೆ ಯಮನ್ ಗಂಡು ನನ್ನ ಹೆಸರಿಗೆ ಬರ್ಕೊಟ್ಟವನೆ. ಅಮ್ಮನ್ ಗಂಡು ಬರ್ಕೊಟ್ಟಿದ್ರೆ ಮಗನ್ ನನ್ನ ಹೆಸರಿಗೆ ಬರ್ಕೊಟ್ಟವನೆ. ಏಯ್ ಇದು ನಂದೇ ಮನೆ, ನಂದು ಮನೆ. ಯಮನ್ ಗಂಡು ನನ್ನ ಹೆಸರಿಗೆ ಬರ್ಕೊಟ್ಟವನೆ. ಅದೇ ಒಳ್ಳೆ ಮಾತಾಗಿ ಹೇಳ್ತಾ ಇದ್ದೀನಿ ನೋಡು, ಸುಮ್ಮನೆ ಎದ್ದು ಬಿಡ್ಬೇಕು. ನೀನೇನ ಮಾತಾಡಿದ್ದಿ ಅಂದ್ರೆ ಒದ್ದಾಚ್ಕಾಕ್ತೀನಿ. ನೀನು ಅಷ್ಟೇ ಮಾತೇ ಆಡ್ಕೊಡ್ದು. ಆ ಅಕ್ಕಿ ತೊಗೊಂಡ್ಬಿಟ್ಟಿದ್ದೀರಾ ನನಗಡಿಕೆನೆ ಅಂತಗಾಚಾರ ನಿನ್ನ ಹೆಸರು ಮಾಡ್ಕೊಡಕ? ಲೈ ನನ್ನ ಮಗನಿಗೆ ಅಂತಗಾಚಾರ ನಿನ್ನ ಹೆಸರು ಮಾಡ್ಕೊಡಕ? ಹಾ ಹೌ ನೀನು ಜಾಸ್ತಿ ಮಾತಾಡಬೇಡ. ಈ ಮನೆ ನನ್ನ ಹೆಸರಾಗಿರೋದು. ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ. ಕರ್ಕೊಂಡ್ಬಿಟ್ಟಿದ್ದೀರಾ ಈ ಮನೆಗೆ ಏನೋ ಪ್ಲಾನ್ ಹಾಕೊಂಡ್ ಬಂದಿರೋದು ನೀವು. ಈ ಮನೆ ನನ್ನ ಗಂಡ ಹೆಸರಾಗೂ ಇಲ್ಲ, ನನ್ನ ಮಗನ ಹೆಸರಾಗೂ ಇಲ್ಲ, ಇರೋದು ನನ್ನ ಹೆಸರಾಗ. ಅಯ್ಯ ನಿನ್ನ ಗಂಡು ನಕಲಿ ಪತ್ರ ಮಾಡಿಸ್ಕೊಂಬಂತ ನಿನ್ನ ಹೆಸರು ಮಾಡಿಸ್ಕೊಟ್ಟಿದ್ದೀನಿ ಅಂತ ನಿನ್ ಕೈ ಕೊಟ್ಟವನೆ. ಈ ಮನೆ ಒರಿಜಿನಲ್ ಪೇಪರ್ಗಳು ನನ್ನ ಹತ್ರ ಇರೋದು. ಹ್ಞೂ ಈ ಮನೆ ಒರಿಜಿನಲ್ ಪೇಪರ್ಗಳು ನನ್ನ ಹತ್ರನೂ ಅವೆ. ಅಯ್ಯೋ ನನ್ನ ಗಂಡು ಇಷ್ಟು ಮೋಸ ಮಾಡ್ಬಿಟ್ಟು ನನ್ನಕ್ಕ. ಹಾಂ ಅಯ್ಯೋ ಪಾಪ ನನ್ನ ಮಗನೇ, ನಾನು ಎಷ್ಟೋ ನಂಬ್ಕೊಂಡಿದ್ನಲ್ಲ ಅವನ್ನ. ಹಾಂ ಈ ಬೋರ್ ಮುಂಡೆಗೋಸ್ಕರ ನಂಗೆ ಮೋಸ ಮಾಡ್ತೀನ? ಯಾವಳನ್ನ ಬೋಡಿ ಅಂತೀಯ, ಯಾವಳನ್ನ ಬೋಡಿ ಅಂತೀಯ, ಯಾವಳನ್ನ ಬೋಡಿ ಅಂತೀಯ, ಯಾವಳನ್ನ ಬೋಡಿ ಅಂತೀಯ? ಹಾಂ ಮಾನವಾಗಿ ಬಿಟ್ಬಿಡು. ಇಲ್ಲ ಅಂತಾರೆ ನೀನು ಗಾಚಾರ ಬಿಡಿಸ್ಬಿಡ್ತೀನಿ. ಕೆತ್ತೋದಲ್ಲಿ ತಗೊಂಬಂದು ಏನು ರೀ ನಿಮ್ದು ಹೋದ್ನೆ? ಅವನ ಕುಡುಕ್ ನನ್ನ ಮಗನ ಬಂದು ದಿನ ಮಲಗುವ ತಂದ್ಕೊಡ್ತಾ ಇದ್ದೀನಿ ನಾನು. ಅದು ತಂದ್ಕೊಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು 5 ರೂಪಾಯಿ ನಿಗರ್ಕೊಂಡು ಅವನ. ಹಾಂ ನೀವು ನೋಡಿದ್ರೆ ಹಿಂಗಾಗ್ತಾ ಇದ್ದೀರಾ? ಹಾಂ ನನ್ನೇ ಹೋಗ್ತೀನಿ, ನನ್ನೇ ಹೋಗ್ತೀಯ, ನನ್ನೇ ಹೋಗ್ತೀಯ, ನನ್ನೇ ಹೋಗ್ತೀನಿ, ನನ್ನೇ ಹೋಗ್ತೀಯ, ನನ್ನೇ ಹೋಗ್ತೀಯ, ನನ್ನೇ ಹೋಗ್ತೀಯ, ನನ್ನೇ ಹೋಗ್ತೀನಿ, ಗುಂಡಿನೇ ಹೋಗ್ತೀಯ? ಹಾಂ ಹೋಗ್ತೀಯ, ಹೋಗ್ತೀನಿ, ಹೋಗ್ತೀಯ? ಹಾಂ ಅಯ್ಯೋ ಯಾರನ್ನ ಕಾಪಾಡ್ರಪ್ಪ, ಇವ್ರು ಯಾರೋ ಬಂದು ನನ್ನನ್ನ ಒಯ್ದು ಸಾಯಿಸ್ತವ್ರೆ. ಯಾರನ್ನ ಕಾಪಾಡ್ರಪ್ಪ. ಮಾವು 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 ನಮ್ಮಲ್ಲಿ ಯಾಕಮ್ಮ ಹೋಯ್ತಾ ಇದೆಯಾ? ಬಾಮಾಯ್ತಾ? ಅಯ್ಯೋ ನೀನು ಮಗ್ ಮುಚ್ಚವ, ನೀನು ಎದುರು ಬಿತ್ತೋಗ, ನೀನು ಇವಾಗ ಬಂದಿದ್ಯಾ? ನೀವು ಬೋಡಿಗ ಮನೆ ಮಾಡ್ಕೊಟ್ಟಿದ್ಯ ಅಂತಲೋ, ಈ ಮನೆ ಅವಳು ಬರ್ದು ಅವಳು ಹೆಸರು ಕೊಟ್ಟಿದ್ಯಾ ಅಂತಲೋ? ಏನು ನಾನು ಈ ಅಮ್ಮನ ಹೆಸರುಕ ಮನೆ ಬರ್ಕೊಟ್ಟಿದ್ದೀನಂತ ಬರ್ಕೊಟ್ಟಿದ್ವಿ ಅಂತ ಹೇಳ್ತಾವ್ ನೋಡು. ಬರ್ಕೊಟ್ಟವ್ನೆ ನಿಮ್ಮ ಯಜಮಾನ ನನ್ನ ಹೆಸರು ಅಂತ. ಹೋ ತೆರಿಗೆ ಯಾವಿವೋ ಈ ಕೆಲಸ ಕೊಡ್ತಾವೆ ನಮ್ಕ? ಹಾ ಯಾವಿವೋ? ಲೇಮುಂಡ ಮಗನೇ ಎತ್ತು ಬರೋ ನನ್ನ. ಏನೋ ವಕ್ರ ಬಂದ್ಬಿಟ್ಟದ್ ಬರೋ. ಎಷ್ಟೋ ನೆಮ್ಮದಿ ಆಗಿದ್ರಿ ಮನೆಗ, ಏನೋ ವಕ್ರ ಬಂದ್ಬಿಟ್ಟದ್ ನಮ್ಮ ಮನೆಗ. ಅಲ್ಲ ಇವೆಲ್ಲ ಯಾವಿವೋ? ಹಾ ಹೌ ಮಾನವಾಗಿ ಮನೆ ಬಿಟ್ಟು ಹಚ್ಕೋತ್ರೋ ಸರಿ, ಇಲ್ಲ ಅಂತಂದ್ರೆ ಎಲ್ಲಾರನ್ನೂ ವಾಂಚಿಸಿ ನಾನು. ನಡಿ ರಾಜ್ಗೆ, ನಡಿ ರಾಜ್ಗೆ. ಏಯ್ ಏಮವ ಅವ್ರ್ಯಾಕೆ ಹಚ್ಕೋಬೇಕು? ಅವ್ರು ಹೋಗಲ್ಲ ಆಚೆಗೆ. ನಾನು ಈ ಮನೆಗಿರೋರ್ಗೂ ಅವ್ರು ಆಚೆ ಹೋಗಕ್ಕಾಗಲ್ಲ. ಮಾವು ಯಾರಮ್ಮ ನೀನು? ಯಾರು ನೀನು? ಏನಿದು ನಮ್ಮ ಮನೆಗೆ ನಮ್ಗೆ ತಂದಿಕ್ಕಿ ಜಗಳಿಗೆ ತಂದಿಕ್ತಾ ಇದ್ದೀರಾ ನೀವು? ನಿಮ್ಗೇನ ಬುದ್ಧಿ ಅದ? ಏನಕ್ಕೆ ಬಂದಿರೋದು ನೀವು ನಮ್ಮ ಮನೆಗ? ನಾನು ಇಲ್ಲಿರೋಷ್ಟು ದಿವಸನೂ ಅವ್ರು ಇಲ್ಲೇ ಇರ್ತಾರೆ. ನೀವು ಅದೇನು ಮಾಡ್ತೀರೋ ಮಾಡ್ಕೋಗ್ರಿ. ಯಾರೋ ನಮ್ಮ ಮನೆಗೆ ಬಂದು ನಮ್ಮನ್ನೆಲ್ಲ ಒಯ್ಯಂಗೆ ಆಗೋಯ್ತು. ಎಂತ ಕೆಲಸ ಆಗೋಯ್ತು ನೋಡಪ್ಪ. ಏನು ಮಾಡೋದು ಇವಾಗ ನಾವು? ಅಯ್ಯೋ ನೀನು ಇದೆಯಲ್ಲ ನೀನು ಗೋಮಲ್ಲಿ ಇಷ್ಟು ಬಿಡ್ಬೇಕು ನಿಂಕ. ಅವ್ನು ಯಾವನವನು ಕುಡುಕ್ ನನ್ನ ಮಗನ ಊರಾಗ ಎಲ್ಲಾರು ಕೇಳ್ಕೊಂಬರ್ತಾವನೆ. ಅಯ್ಯೋ ಮಗ ಮುಚ್ಚೋಗ, ಅವ್ನು ಯಾರೋ ನಂಗೆ ತಿಳಿದಪ್ಪ, ನಂಗೆ ತಿಳಿದು. ತಿಳಿದಿರನ 5,000 ದುಡ್ಡು ಕೊಟ್ನ, ಒಬ್ಬಟ್ಟಿಗೆ ತಂದ್ಕೊಟ್ನ, ಮಲ್ಲಿಗೆ ತಂದ್ಕೊಟ್ನ, ಮೈಸೂರು ಪಾಕ್ ತಂದ್ಕೊಟ್ನ. ನಡಿವಳಕ್ಕ. ಹಂಗಾದ್ರೆ ನೀನು ಇವಳ್ಕ ಮನೆ ಬರ್ಕೊಟ್ಟಿರೋದು ನಿಜವೇ ಇವಳ ಹೆಸ್ರಕ್ಕ? ಏಯ್ ನನ್ನ ಹೆಸ್ರಾಗೂ ಇಲ್ಲ, ನಿನ್ನ ಹೆಸ್ರಾಗೂ ಇಲ್ಲ, ನಿನ್ನ ಮಗನ ಹೆಸ್ರಾಗೂ ಇಲ್ಲ, ನಮ್ಮ ಅಪ್ಪನ ಹೆಸ್ರಾಗಿರೋದು. ನಡಿವಳಕ್ಕ. ನೋಟಮ್ಮ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಲೇ ಸರೋಜ, ಸಾವಿತ್ರಿ ಅಲ್ಲ ರುಕ್ಕು, ಏನು ಇವ್ರು ನಮ್ಮ ಮಾತ್ಕ ಬಗ್ಗಂಗೆ ಕಾಣೆ ಅಲ್ಲೇ? ಏನ ಮಾಡೋದು? ಸಿಂಚನ ಬೇರೆ ಸಾಕ್ಷಿ ತಕೊಂಬ ಅಂತ ಹೇಳಿದ್ಲು. ಆಗೋಯ್ತಾ? ಇದು 2ನೇ ದಿವಸ. ಅದೇ ನಮ್ಮ ಪ್ರಯತ್ನ ಎಲ್ಲ ಮಾಡೋಣಿರುವ, ನೋಡೋಣ. ಲೇ ಕೃಷ್ಣ ಚಿಕ್ಕೋನು ಎತ್ತದ್ರ ಎತ್ತ ಹೋಗೋರು ಬರ್ತಾರೆ. ಲೇ ಸರೋಜ ಅಡ್ಗೆ ಏನಾರು ಅಷ್ಟು ಮಾಡೋಣ ಬರಲೇ. ಅಯ್ಯ ನಡಿ, ಅವು ಮಾಡ್ಕೊಡಂಗಿಲ್ಲ, ನಾವೇ ಮಾಡ್ಕೊಂತೀನಿ ನಡಿ. ಲೇ ಸಾವಿತ್ರಿ ಇಲ್ಲೇ ಕುತ್ಕೊಂಡಿರೋ. ಕೃಷ್ಣ ಏನ ಕುಡಿದ ಉಪ್ಪಿನಕಾಯಿ ನಗ್ತಾ ಇದ್ರೆ ಸ್ವರ್ಗ ಕೃಷ್ಣನ, ನೀನು ನನ್ನ ಪಾಲಕ್ಕೆ ದೇವ್ರು ಕೃಷ್ಣನ, ದೇವರು. ಯಾವನಾಗಲಿ ಒಬ್ಬನ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡೋರು ನೀನು ಸಿಗಿದೆಯಲ್ಲ, ನನ್ನ ಪಾಲಿನ ದೇವ್ರು ನೀನು. ಹ್ಞೂ ನಮ್ಮ ಅಮ್ಮನ ಬೇಕಾದ್ರೆ ನಿಂಗೆ ಮದುವೆ ಮಾಡ್ಕೊಡ್ಬೇಕು ಬಿಡ್ಕೃಷ್ಣನ. ಆಗಲಿ ನಾನು ನಿನ್ನ ಏನು ಅನ್ಕೊಂಡಿದ್ದೆ? ನೀನು ದೇವ್ರಪ್ಪ, ನೀನು ದೇವ್ರ. ಇನ್ನ ಗುಡಿ ಇನ್ನ ಎಷ್ಟು ಬೇಗ ಅಷ್ಟು ಗುಡಿ. ಆ ಬಾಟ್ಲು ಗಾಯ ಮಾಡ, ಬೇರೆ ಬಾಟ್ಲು ಇನ್ನೂ ಹೊದ ತರಿಸ್ತೀನಿ. ಹಾಗೆ ನಿಂಗೆ ಒಂದು ಹೆಣ್ಣು ನೋಡಿ ಮದುವೆ ಮಾಡಿಬಿಡ್ತೀನಿ. ಒಂದು ಒಳ್ಳೆ ಹುಡುಗಿ, ಸಾವುಗಾರ ಮನೆ ಹುಡುಗಿ ಆಗಿರ್ಬೇಕು.
ನೀನು ರಾಜನ್ ಬದುಕಂಗೆ ಬದುಕಬೇಕು ಅಂಥವ್ರ ಮನೆಗೆ ಹುಡುಗಿ ತಂದು ನಿಂಗೆ ಮದುವೆ ಮಾಡೋ ಜವಾಬ್ದಾರಿ ನಂದ ಇಲ್ಲ ನೀನು ಜೊತೆ ಒಬ್ಬ ಗುಂಡು ಹುಡುಗಿದ್ದಾಳೆ ಎದವನ ಅವನ ಪ್ಯಾಡಕ ಹ್ಞೂ ನಮ್ಮ ನೆಂಟ್ರೊಬ್ರವೆ ಅವ್ರ ಮನೆಗೆ ಹೋಗಿ ಕಾಲಿಗೆ ಇಸ್ಕೊಂಬ ಅಂತ ಕಳ್ಸಿದ್ದೀನಿ. ಕಾಲಿಗಿಲ್ಲಪ್ಪ, ಖಾಲಿ ಆಗ್ಬಿಡ್ವಾ. ಹೌದೇನಾ? ನಿಮ್ಮ ನೆಂಟ್ರು ಕಾಸು ಕೊಡ್ತಾರೇನಾ? ಕೊಡ್ತಾರೆ ಎಷ್ಟು ಬೇಗ ಅಷ್ಟು ಕೊಡ್ತಾರೆ. ಈಗ ಕುಡಿಯ ಇನ್ನ ಕುಡಿಯ? ಕುಡಿತೀನಿ. ನಾನು ನಿನ್ನ ತಪ್ಪು ತಿಳ್ಕೊಂಬಿಟ್ಟಿದ್ದೀನಿ ಕಣೋ. ನೀನಿಂತ ಒಳ್ಳೆ ಮನುಷ್ಯ ಅಂತ ನಾನು ಅನ್ಕೊಂಡಿರಲಿಲ್ಲ ನೋಡುವ. ನಾವು ಒಳ್ಳೆಯವರಪ್ಪ, ಒಳ್ಳೆಯವರ ನಾವು. ನಿಮ್ಮಂಥವ್ರಿಗೆ ಸಹಾಯ ಮಾಡಕ್ಕೆ ಬರೋದು. ನಿನ್ನಂಥವ್ರು ದುರ್ಬನಿ ಹಾಕೊಂಡು ಹುಡುಕೋದಿಕ್ಕಲ್ಲ ಬೇಡ. ನಿನ್ನಷ್ಟು ಒಳ್ಳೆಯವರ ಯಾರು ಇಲ್ಲ ಈ ಪ್ರಪಂಚದಾಗೆ, ಯಾರು ಇಲ್ಲ. ಪಾಪ ಏನ್ರು ಬೇರೆ ಇಲ್ಲ ನಿಂಗ. ಹೆಂಗ ನಿನ್ನ ಕತೆ? ಏನ್ರಿ ಇದ್ರೆ ಏನಂತ ಬೇಡ ನಾವು. ನಂಗೆ ಒಬ್ಬಳು ಅವಳೆ, ಅವಳ ಮನೆಗೆ ಹೋಗ್ತೀನಿ ನಾನು ದಿನಾನು. ನಾನು ಏನ್ರು ಇದ್ದಾಗೂ ಹೋಗೇನೆ, ನಾನು ಏನ್ರು ಇಲ್ದಿದ್ದಾಗೂ ಹೋಗೇನೆ. ಓದೆ ಬೇಡ. ನಮ್ಮ ಅಮ್ಮನ ಗಾಡಿ ಕಷ್ಟ ಮದುವೆ ಮಾಡ್ಕೊಳ್ಳೋದು ಇವಾಗ ನಾನು. ನಂಗೆ ಮದುವೆನೇ ಬೇಡ. ಅವಳು ಒಬ್ಬಳು ಇದ್ಬಿಟ್ರೆ ನಂಗೆ ಅಷ್ಟೇ ಸಾಗೋಣ. ಹಂಗೆ ಮನೆಗೆ ಏನ್ರು ಇದ್ರೂ ಪಕ್ಕದಾಗ ಒಬ್ಳು ಇರ್ಬೇಕು ನಿಂಗೆ. ಸ್ಟೆಪ್ನಿ ಈ ಕಾರುಗಳಿದ್ದಾವಲ್ಲ ಎಕ್ಸ್ಟ್ರಾ ಸ್ಟೆಪ್ನಿಗಳು ಏನ ಪಂಚರ್ ಆದ್ರೆ ಅದು ನಾಲ್ಕಣಕ ಹಂಗೆ. ನಾನು ಏನ್ರ ಅವಳು ಏನಕ್ಕ ಪ್ರಯೋಜನನೇ ಇರಲಿಲ್ಲ ಅವಳು. ಹಾಗಂತೀಯ 3 ಗಾಡಿ ಬೇಡ ಅಂತೀಯ ನೀನೇನ್ರ? 3 ಪೈಸಾ ಬೇಡ, 3 ಪೈಸಾ ಬೇಡ. ಬೇಡ ಓದಲ್ಲ. ಕಷ್ಟ ಅಂದ್ರೆ ಸಹಾಯ ಮಾಡಲ್ಲ, ಏನೂ ಇಲ್ಲ. ಮಕ್ಕಳಿಗಾರ ಆಗಿಲ್ಲ. ಬಿಡು. ಓದಲ್ಲ. ನಾನು ಆ ಬಾಯದ್ರಕ ಓದಿನಪ್ಪ. ನೀನೇನು ಬಿದ್ದೋಗಿದೆಯಲ್ಲ ಬಾಯದ್ರಕ. ನೀನೇನು ಕಾರಣ ಹೋಗೋಗಿದೇನೋ? ನಮ್ಮೂರಾಗ 2-3 ಹೆಂಗ್ಸು ಬಾಯಿ ಬಿದ್ದು ಸದೋಗ್ಬಿಟ್ಟವ್ರೆ, ಜಗ್ಲಾಕ್ ಬಂದ್ಬಿಟ್ಟಾರೆ ಅಷ್ಟೇನ. ನಿನ್ಗೇನಕ್ಕೆ ಹೋಗೋಗಿದೆ ನೀನು? ಸುಮ್ಮನೆ ಹಂಗೆ ಬೊಗ್ನೋ ಅಂತ ಓದಿದ್ನೆ. ಏನು ಕಾಲು ಯಾರು ಬಿದ್ದೋಗ ಅಲ್ಲೇನು ಪಾಸಿ ಗೀಸಿ ಏನು ಗಡ್ಕೊಂಡಿಲ್ಲ. ಏನು ಅನುಮಾನ ನಂಗೆ. ಓದ್ಬಿಡು ಪಾಪ, ನೀನು ಒಳ್ಳೆಯವನು. ನೀನೇ ಅಂತ ತಪ್ಪು ಮಾಡಲ್ಲ. ತಪ್ಪು ಮಾಡಿದ್ರು ನನ್ನ ಹತ್ರ ಮುಚ್ಚಿಕಣಲ್ಲ ನೀನು. ಅಲ್ಲೇನಾ? ನನ್ನ ಹತ್ರ ಯಾಕ ಮುಚ್ಚಿಕಂತೀಯ ನೀನು? ನಾನು ನೀನು ದೋಸೆಗಳಿದ್ದಂಗೆ. ಅದೇ ನಾನು ನೀನು ದೋಸೆಗಳಿದ್ದಂಗೆ. ಯಾಕ ನಿನ್ನ ಹತ್ರ ನಾನೇನ ಮುಚ್ಚಿಕೊಂಡ್ಲೆ? ಅದೇ ನಾನು ಹೇಳ್ತಾ ಇದ್ದೀನಿ, ನನ್ನ ಹತ್ರ ಏನು ಮುಚ್ಚಿಕೊಳ್ಳಪ್ಪ ಅಂತ. ನೀನು ನನ್ನ ಪಾಲಿನ ದೇವರಣ್ಣ. ನಿನ್ನ ಎದುರ ನಾನು ಏನು ಮುಚ್ಚಿಕೊಳ್ಳೋಣ, ಎಲ್ಲ ಹೇಳ್ಬಿಡ್ತೀನಣ್ಣ. ಅದೇ ಏನಾಯ್ತು ನೀನೇನು ಅದು ಹೆಂಗದಲ್ಲ? ಇವಾಗ ದೆವ್ವಾಗೆ ನನ್ನ ತಂಗಿ ಮೇಲೆ ಯಾಕೆ ಬಂದವಳೆ? ನನ್ನ ತಂಗಿ ಬೇರೆ ಬುಜುರೆ. ಪಾಪ ಅವಳಿಗೆ ಏನು ತೊಂದರೆ ಆದರೆ ಏನಯ್ಯ ಮಾಡೋದು ನಾವು? ನೀನ ಹೇಳಯ್ಯ. ಅವಳು ಸತ್ತವಳೆ. ಅವಳ ಆತ್ಮಕ್ಕೆ ಇನ್ನೂ ಶಾಂತಿ ಸಿಕ್ಕಿಲ್ಲ, ಅದಕ್ಕೆ ಅವಳು ತಿರ್ಗಾ ಬಂದಿರೋದು. ಶಾಂತಿ ಯಾಕೆ ಸಿಕ್ಕಿಲ್ಲ ಆತ್ಮಕ್ಕ? ಹಿಂಗೆ ಸಿಕ್ಕಿಲ್ಲ ಆತ್ಮಕ್ಕೆ ಶಾಂತಿ. ಏನು ಮಾಡೋದು ನಾವು ಹೇಳು? ಅದೇ ಶಾಂತಿ ಸಿಕ್ಕಾಗ ಏನು ಮಾಡ್ಬೇಕು ಹೇಳು? ಅದೇನು ಮಾಡಬೇಕು? ನಾನು ಅದೆಷ್ಟನ ದುಡ್ಡು ಖರ್ಚಾಗಲಿ ಮಾಡೇ ಮಾಡ್ತೀನಿ ಅಣ್ಣ. ಕೃಷ್ಣ, ನೀನಾದ್ರೆ ನಾನು ಏನು ಮುಚ್ಚಿಕೊಳ್ಳೋಣ. ನನ್ನ ಪಾಲಿನ ದೇವ್ರಣ್ಣ ನೀನು. ದೇವ್ರು ಬಂದಂಗೆ ಬಂದಿದ್ಯಾನ. ನನ್ನ ಪಾಲಿನ ದೇವ್ರು ನೀನು. ದೇವ್ರು ಬಂದಂಗೆ ಬಂದಿದ್ಯಾ. ಸಾಕು ಇನ್ನು ಒಳಗಂಬ ಸರಿಗಿ ಹೋಗ್ಬಿಟ್ಟಯ್ಯ. ಇದು ಸಾಯೋಬ್ರಾಣ ಅಲ್ಲಣ್ಣ, ಸಾಯೋಬ್ರಾಣ ಅಲ್ಲ, ಸಾಯಿಸೋಬ್ರಾಣ ಇದು. ಸಾಯಿಸೋಬ್ರಾಣ. ಹಾಗಾದ್ರೆ ಯಾರನ್ನ ಸಾಯಿಸಿದ್ಯಾ? ಸಾಯಿಸಾಗ್ಬಿಟ್ಟಿದ್ದೀನಿ. ಯಾರು ಅಂದರೆ ನನ್ನ ಹತ್ರ ಹೇಳಲೇ. ನೀನಾದ್ರೂ ಹೇಳಿದ್ರೆ ಇನ್ಯಾರಾದ್ರೂ ಹೇಳೋಣ, ಹೇಳ್ತೀನಿ ನಾನು. ಮುಂದುವರಿಯೋದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.